ಇಂಜಿನಿಯರಿಂಗ್ ಹೇಗಪ್ಪ ಸಿನಿಮಾ ಇದ್ರದ್ದು ಅಂದರೆ ನಾಟಕದ ಜೊತೆ ಮುಂಚೆಯಿಂದ ಒಂದು ಸಂಬಂಧ ಇತ್ತು ನನಗೆ. ಹಾಗೆ ನಾವು ಪ್ರಜಾವಾಣಿ ಓದ್ತಾ ಇದ್ವಿ. ಆ ಕಾಲದಲ್ಲಿ ಪ್ರಜಾವಾಣಿನೇ ತುಂಬ ಮುಖ್ಯ ಪೇಪರು ಆಗಿತ್ತು. ಪ್ರಜಾವಾಣಿನಲ್ಲಿ ಪ್ರತಿ ಭಾನುವಾರ ಅರ್ಧ ಪೇಜು ಸಿನಿಮಾಗಳ ಬಗ್ಗೆ ರಿವ್ಯೂ ಬರುತ್ತೆ. ಯಾರ ಬಗ್ಗೆ ಎಲ್ಲ ತುಂಬ ಫೆಲಿನಿ ಬಗ್ಗೆ ಇದೇ ಥರ ಅಥವಾ ನಮ್ಮ ನಿರ್ದೇಶಕರ ಬಗ್ಗೆನೂ ಬರೋದು ಅರ್ಧ ಪೇಜ್. ಇವತ್ತು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ ನಿರ್ದೇಶಕರ ಬಗ್ಗೆ ಆ ನಿರ್ದೇಶಕರು ಏನು ಮಾಡಿದ್ದಾರೆ. ಪುಣ್ಯಕ್ಕೆ ನಾನು ಆ ಕಾಲದಲ್ಲಿ ಮೈಸೂರಿನಲ್ಲಿದ್ದೆ. ಮೈಸೂರಲ್ಲಿ ದಸರಾ ಫಿಲಮ್ ಫೆಸ್ಟಿವಲ್ಗೆ ಎಲ್ಲ ಕ್ಲಾಸಿಕ್ ಸಿನಿಮಾಗಳನ್ನು ತೋರಿಸೋರು. ನಾವು ರಾಶಮನ್ ನೋಡಿದ್ದು ಅಲ್ಲೇ, ಸತ್ಯಜಿತ್ ರೇ ಫತೇಹ್ ಪಾಂಚಾಲಿ ನೋಡಿದ್ದು ಅಲ್ಲೇ, ಅಥವಾ ನಮ್ಮ ಒಳ್ಳೆಯ ಕನ್ನಡ ಚಿತ್ರಗಳನ್ನು ನೋಡಿದ್ದು ಅಲ್ಲೇ. ಅವಾಗಂತೂ ಫಿಲಮ್ ಇರ್ತಿತ್ತು. ಈ ಥರ ವಿಡಿಯೋ ಅಥವಾ ಡೌನ್ಲೋಡ್ ಮಾಡಿಕೊಂಡು ಇದು DVD ಕಾಲನೂ ಅಲ್ಲ. ಸೊ ಆ ಕಾಲಘಟ್ಟದಲ್ಲಿ ನಾವು ಅದನ್ನು ನೋಡಿದ ಅದನ್ನು ಬೆಳೀತಾ ನಾವು ಹೆಂಗಿದ್ರು ರಂಗಭೂಮಿನಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಆಮೇಲೆ ಇಲ್ಲೂ ಸಾಕ್ಷ್ಯಚಿತ್ರಗಳು ಮುಂತಾದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಸೊ ಮಾಡಬೇಕು ಅಂತ ಅನ್ನಿಸ್ತು. ಸೊ ನನಗೆ ಯಾವಾಗ ಮಾಡಬೇಕು ಅಂತ ಅನಿಸುತ್ತೆ. ಇವಾಗ ಸಿನಿಮಾದಲ್ಲಿ ಎರಡು, ಒಂದು ನನಗೆ ಏನಪ್ಪ ಮಾಡಬೇಕು ಅನಿಸುತ್ತೆ ಅದನ್ನು ಮಾಡೋದು, ಅಥವಾ ಒಂದು ಕಾವ್ಯ ಬರುತ್ತಾರೆ. ಕಾವ್ಯ ಹೆಂಗೆ ಬರೀತೀವಿ, ನನ್ನ ಮನಸ್ಸಿನಲ್ಲಿ ತುಂಬ ಗೂಢವಾಗಿ ಅಥವಾ ಇದನ್ನ ಒಂದು ಕಾವ್ಯ ಬರೀತೀವಿ. ಆಮೇಲೆ ಅದನ್ನು ಹೇಳ್ತೀವಿ, ಅದು ಕೆಲವರು ಜನಕ್ಕೆ ತಲುಪುತ್ತೆ. ಸಿನಿಮಾದಲ್ಲೂ ಇದು ಒಂದು ವಿಧಾನ. ನನಗೆ ಏನು ಇಷ್ಟ ಆಗುತ್ತೆ ಅದನ್ನು ನಾನು ಮಾಡ್ತೀನಿ. ಅದು ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ಥರ ತಲುಪೋದು. ಇನ್ನೊಂದು ವಿಧಾನ ಇಲ್ಲಪ್ಪ ಪಾಪ್ಯುಲರ್ ಜನಕ್ಕೆ ನಿಜವಾಗ್ಲೂ ಇದನ್ನ ತಲುಪುತ್ತೆ, ಹೆಚ್ಚು ಜನ ನೋಡ್ತಾರೆ. ಇದರಿಂದ ನಮಗೆ ಹಾಕಿದ ದುಡ್ಡು ಮತ್ತು ಲಾಭನೂ ಬರ್ಬೋದು. ಸೊ ಜನರ ಪಾಪ್ಯುಲರ್ ದೃಷ್ಟಿನ ಇಟ್ಕೊಂಡು ಸಿನಿಮಾ ಮಾಡೋದು. ನಾವು ಮುಖ್ಯ ದಾರಿನಲ್ಲಿ ಡಿವೈಡ್ ಮಾಡೋದಾದ್ರೆ ಯಾವ್ದು ಮಾಡಿದ್ರೂ ತಪ್ಪಿಲ್ಲ. ಆದರೆ ಎರಡಕ್ಕೂ ನಿಮಗೆ ಸಿದ್ಧತೆ ಬೇಕಾಗುತ್ತೆ. ಇವಾಗ ಮೊದಲನೇ ಥರದ ಸಿನಿಮಾ. ಸೊ ನಾವು ಏನು ಮಾಡ್ತೀವಿ ಅನ್ನೋದು. ಇವಾಗ ನಂದು ಮೊದಲನೇ ಸಿನಿಮಾ ಬನದ ನೆರಳಿನಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದು, ಆಮೇಲೆ ಎಲ್ಲೋ ರೂರಲ್ ಏರಿಯಾದಲ್ಲಿ ಕೆಲಸ ಮಾಡಿದ್ದು, ಆಮೇಲೆ ಇವೆಲ್ಲ ಇತ್ತು. ಇವೆಲ್ಲ ಎಲ್ಲೋ ಒಂಚೂರು, ಆಮೇಲೆ ನಮಗೇನೋ ಅನಿಸಿಕೆ ಪರಿಸರದ ಬಗ್ಗೆ, ಇದು ಕಾಳಜಿ, ಇವುಗಳು ಈ ಥರದ್ದೆಲ್ಲ. ಸೊ ಇದನ್ನೆಲ್ಲ ಏನೋ ಚೂರಾದ್ರೂ ಹೊರಗಾಕಬೇಕು ಅಂತ ಅನ್ನಿಸ್ತೀವಿ. ನಮಗೆ ನಾವು ಹೇಳುವುದೇ ಮುಖ್ಯವಾಗಿತ್ತು. ನನಗೆ ಅಂದರೆ ಲೋಕ ಆಮೇಲೆ ನಾನು ಹೇಳುವುದೇ ಮುಖ್ಯ ಅಂತ. ನಾನು ಹೇಳೋದಕ್ಕೂ ಲೋಕದಲ್ಲಿ ಕೆಲವು ಜನ ನೋಡ್ತಾರೆ. ಸೊ ಆ ಥರ ನಾವು ಹೊರಟಿತ್ತು. ಸೊ ಇವಾಗ ನನಗೆ ಪರಿಸರದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದರಿಂದ, ನಾವು ಹಳ್ಳಿಗಳ ಕಡೆನೂ ಒಲವಿದ್ದಿದ್ದರಿಂದ, ಸೊ ನನಗೆ ಆ ಥರ ಒಂದು ಹಳ್ಳಿಗಳಲ್ಲಿ ಒಂದು ಹೆಂಗಸು ಮರಗಳನ್ನು ನೆಡೋದ್ರ ಬಗ್ಗೆ, ಅವಾಗ ಇನ್ನೂ ಸಾಲಮರದ ತಿಮ್ಮಕ್ಕನ ಇದು ಅಷ್ಟೊಂದು ಇದಿರಲಿಲ್ಲ. ಸೊ ಅವಾಗ ನಾವು ಆ ಕಥೆನ ನನ್ನ ಎಕ್ಸ್ಪೀರಿಯನ್ಸ್ ಏನಾಗ್ತಿತ್ತು ಅಥವಾ ಮತ್ತು ನನ್ನ ಅನಿಸಿಕೆ ಏನಾಗ್ತಿತ್ತು ಇದನ್ನ ಇಟ್ಕೊಂಡು ಸುತ್ತಿದ್ವಿ. ಇಲ್ಲಿ ಲೋಕಲ್ ಇದು ನಾನು ಪ್ರತಿ ಸಿನಿಮಾದಲ್ಲೂ ಸುತ್ತದೆ. ಒಂದು ವರ್ಷ ಅವಾಗ ನನಗೆ ಜೊತೆ ಕೋಟ್ಕನಹಳ್ಳಿ ರಂಗಯ್ಯ ಇತ್ತು. ಸೊ ನಾವು ಎಲ್ಲೆಲ್ಲಿ ತೋಪುಗಳಿದೆ ಅದನ್ನೆಲ್ಲ ನೋಡ್ತಿದ್ವಿ. ಅದರಿಂದನೇ ಒಂದೊಂದು ಎಷ್ಟೋ ಕಥೆ ಸಿಕ್ಕೋದು. ಮುಂಚೆ ನಾನು ಬಾಲ್ಯಕಾಲದಲ್ಲಿ ನೋಡಿದ್ದ ತೋಪುಗಳು ಈಗೆಲ್ಲ ಇರ್ತಾನೆ ಇರಲಿಲ್ಲ. ಒಂದೆರಡು ಮರ ಸಿಕ್ಕೋದು ಕಷ್ಟ ಆಗೋದು ಅಥವಾ ಇರ್ತಿರಲಿಲ್ಲ. ಸೊ ಈ ಥರ ಹೆಕ್ತಾ ಹೋದ್ವಿ. ಆಮೇಲೆ ಒಂದು ಕತೆ ಪ್ಲಾಟ್ ಮಾಡಿದ್ಮೇಲೆ ಅದನ್ನು ಪ್ಲೇಸ್ ಮಾಡಿದ್ದು ಲಿಂಗ್ಸೂರ್ ಹತ್ರ. ಅಲ್ಲಿ ಒಂದು ಮರಗಳ ಸಹ ಇದು ಸಿಕ್ತು. ಸೊ ಸಿಕ್ಕಿದ ಮೇಲೆ ಜಾಗ, ಸೊ ನಮಗೆ ತಿರ್ಗ ಕತೆಯ ಭಾಷೆ ಅಲ್ಲಿಗೆ ಶಿಫ್ಟ್ ಆಯಿತು. ಅಷ್ಟೇ ಅಲ್ಲ, ಅಲ್ಲಿಯ ಫೆಸ್ಟಿವಲ್ಸು, ಅಲ್ಲಿಯ ಕಲ್ಚರಲ್ ಡೀಟೇಲ್ಸು, ಅಲ್ಲಿಯ ಹಾಡುಗಳು ಎಲ್ಲವೂ ಅಲ್ಲಿಗೇನೆ ನಾವು ಬರ್ಕೊಂಡ್ವಿ. ಸೊ ಇಡೀ ಕತೆ ಅಥವಾ ಸಿನಿಮಾ ಅಲ್ಲಾಯಿತು. ಕತೆ ನಮ್ಮದಲ್ಲಿ ಮೂಡಿದ್ರೂ ಸಿನಿಮಾ ಅಲ್ಲಿಯ ಪ್ರದೇಶಕ್ಕೆ, ಅಲ್ಲಿಯ ಹಾಡುಗಳಿಗೆ, ಅಲ್ಲಿಯ ಜನರಿಗೆ, ಅಲ್ಲಿಯ ಬಣ್ಣಗಳಿಗೆ, ಅಲ್ಲಿಯ ಮನೆಗಳು, ಇವುಗಳ ಮೂಲಕ ಅದು ವ್ಯಕ್ತ ಆಯಿತು. ನಾವು ಕತೆ ಬರೆಯೋದು ಸುಲಭ. ಕತೆನಲ್ಲಿ ಒಂದು ಮುದುಕ ಇದ್ದ ಅಂತ ಬರೀತೀವಿ. ಆದರೆ ನಾವು ಸಿನಿಮಾದಲ್ಲಿ ಕ್ಯಾಮ್ರಾ ಇಟ್ಟರೆ ಆ ಮುದುಕ ಏನು, ಎಷ್ಟು ವಯಸ್ಸವನು, ಅವನು ಬೆಳ್ಳಗಿರೋವನ, ಕಪ್ಪಗಿರೋವನ, ಅವನ ಸ್ಥಳ ಏನು, ಅವನ ಮನೆ ಇಡ್ತಿದ್ದಂಗೆ ಗೊತ್ತಾಗುತ್ತೆ ನಿಮಗೆ. ಅವನ ಸ್ಟೇಟಸ್ ಏನು, ಅವನು ಯಾವ ವರ್ಗಕ್ಕೆ ಸೇರಿದವನು ಅಲ್ವಾ. ಸೊ ನಾವು ಕಾನ್ಷಿಯಸ್ ಆಗಿದ್ದರೆ ನಮ್ಮ ಕಥೆಯ ಬಗ್ಗೆ, ನಮ್ಮ ಹೇಳುವ ಕಥೆಯ ಬಗ್ಗೆ ನಮಗೆ ಕಮಿಟ್ಮೆಂಟ್ ಇದ್ದರೆ
ನಾವು ಹುಡುಕ್ತೀವಿ, ಹೌದಪ್ಪ ಇವನ ಸ್ತರ ಏನು, ಇವನು ನಮ್ಮ ಸಮಾಜದಲ್ಲಿ ಎಲ್ಲಿ ಬದುಕ್ತಾನೆ, ಇವನು ಯಾವ ಸ್ತರದಲ್ಲಿದ್ದಾನೆ, ಇವನು ಮೇಲ್ವರ್ಗದವನ ನಮ್ಮ ಕ್ಯಾರೆಕ್ಟರು ಅಥವಾ ಕೆಳವರ್ಗದವನ, ಅವನ ಮನೆ ಎಲ್ಲಿರುತ್ತೆ, ಅವನ ಕೇರಿ ಎಲ್ಲಿರುತ್ತೆ, ಈ ಥರ ನಾವು ಸ್ಪೆಸಿಫಿಕ್ ಆಗಿ ಹುಡುಕ್ತಾ ಇರ್ತೀವಿ. ಎಲ್ಲಿವರೆಗೆ ನಾವು ನಮ್ಮ ಕಥೆಗೆ ಕಮಿಟ್ಮೆಂಟ್ ಇರುತ್ತೆ ಅಲ್ಲಿ ತನಕ ತುಂಬ ಒಳ್ಳೆ ಕಮಿಟ್ಮೆಂಟ್ ಇರೋ ಸಿನಿಮಾ ಆಗುತ್ತೆ. ಅದನ್ನು ನಾವು ಹೊರಡಬೇಕಾದ್ರೆ ನಮ್ಮ ಕಥೆಯ ಬಗ್ಗೆ ನಮಗೆ ಕಮಿಟ್ಮೆಂಟ್ ಇರಬೇಕು, ಅಥವಾ ನಾವು ಏನು ಹೇಳ್ತೀವಿ ಅನ್ನೋದ್ರ ಬಗ್ಗೆ ಕಮಿಟ್ಮೆಂಟ್ ಇರಬೇಕು, ಮತ್ತು ಅದನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ಕಮಿಟ್ಮೆಂಟ್ ಇರಬೇಕು. ಇದು ಆದಮೇಲೆ ಸ್ಕ್ರಿಪ್ಟೇ ಅತ್ಯಂತ ಮೂಲವಾದದ್ದು. ನಿಮ್ಮ ಸ್ಕ್ರಿಪ್ಟ್ಗೆ ಅಥವಾ ನಿಮ್ಮ ಕತೆಗೆ ನೀವೇ ಯೋಚನೆ ಮಾಡಬೇಕು. ಅಪ್ಪ ಅಮ್ಮ ಮಗ ಮಗಳು ಇದ್ದರೆ ಅವರು ಈ ಲೆವೆಲ್ ಏನು, ಅವರು ತೀರಾ ಕಡು ಬಡವರ, ಮಧ್ಯಮ ವರ್ಗದವರ ಅಥವಾ ಶ್ರೀಮಂತರ, ಅವರ ಸಂಬಂಧಗಳೇನಿರುತ್ತೆ, ಯಾರ್ಯಾರು ಎಲ್ಲಿವರೆಗೂ ಓದಿದ್ರು, ಅಪ್ಪ ಎಷ್ಟು ಓದಿದ್ದ, ಮಗ ಎಷ್ಟು ಓದಿದ್ದಾರೆ, ಅಥವಾ ಚಿಕ್ಕ ಮಕ್ಕಳು ಇದ್ದರೆ ಅವರೇನು ಕಾನ್ವೆಂಟಿಗೆ ಸೇರಿಸಿದ್ದ, ಏನು, ಇವುಗಳಿಂದನೇ ನಮ್ಮ ಸಿನಿಮಾ ಆಗೋದು, ಇವುಗಳಿಂದನೇ ಸಂಬಂಧ ಬಿಟ್ಕೊಳ್ಳೋದು, ಇವುಗಳಿಂದನೇ ಪ್ರಾಬ್ಲಮ್ಸ್ ಬರೋದು. ಪ್ರಾಬ್ಲಮ್ಸ್ ಬಂದರೆ ತಿರ್ಗಾ ಆ ಪ್ರಾಬ್ಲಮ್ಸ್ ಬರುತ್ತೆ, ಹೆಂಗೆ ಸಾಲ್ವ್ ಆಗುತ್ತೆ ಅನ್ನೋದ್ರ ಮೂಲಕನೇ ತಾನೇ ನಾವು ಸಿನಿಮಾ ಮಾಡೋಕ್ಕೆ ಹೋಗೋದು. ಯಾವುದೋ ಒಂದು ಪ್ರಾಬ್ಲಮ್ನ ಎತ್ತಿಡ್ತೀವಿ, ಯಾವುದೋ ಒಂದು ಇಶ್ಯೂನ ತಗೋತೀವಿ. ಸೊ ಅದ್ರ ಬಗ್ಗೆ ನೀವು ತಗೊಳ್ಳುವ ಕಥೆಯ ಬಗ್ಗೆ ನಿಮ್ಗೆ ಎಷ್ಟು ಕಮಿಟ್ಮೆಂಟ್ ಇಸ್ಕೊಂಡು ಎಷ್ಟು ಹುಡುಕ್ತಾ ಹೋಗ್ತೀರಾ ಅಷ್ಟೂ ಅದರಲ್ಲಿ ಡೀಟೇಲ್ ಕಾಣ್ತಾ ಹೋಗುತ್ತೆ. ಸಂಬಂಧಗಳ ಬಗ್ಗೆ ಡೀಟೇಲ್ ಕಾಣ್ಬೋದು, ಸಮಾಜದ ಸ್ತರಗಳ ಬಗ್ಗೆ ಡೀಟೇಲ್ ಕಾಣ್ಬೋದು, ನೀವು ಬಣ್ಣಗಳ ಬಗ್ಗೆ ಡೀಟೇಲ್ ಕಾಣ್ಬೋದು. ಸಿನಿಮಾದಲ್ಲಿ ಬಣ್ಣನ ಇಂಪಾರ್ಟೆಂಟು. ನೀವು ಯಾವ ಕೇರಿಯನ್ನು, ಯಾವ ಊರನ್ನು, ಯಾವ ಮನೆಯನ್ನು ರೆಪ್ರೆಸೆಂಟ್ ಮಾಡ್ಕೋತೀವಿ ಅನ್ನೋದಕ್ಕೂ ಅಲ್ಲಿ ಬಣ್ಣಗಳಿರುತ್ತೆ, ಆಕೃತಿಗಳಿರುತ್ತೆ, ಇವೆಲ್ಲವೂ ಇಂಪಾರ್ಟೆಂಟ್. ನೀವು ಎಲ್ಲಿವರೆಗೂ ಕಾಣ್ತಾ ಇರೋದು ನೋಡ್ತೀರಾ ಅದು ಸಿಕ್ಕುತ್ತೆ. ಸೊ ಇಲ್ಲಿ ನಾವು ಇವತ್ತಿನ ಕತೆ ಆಗಿದ್ದಿರ್ಬೋದು, ಹಳೆ ಕತೆ ಆಗಿದ್ದಿರ್ಬೋದು, ಎಲ್ಲದಕ್ಕೂ ಅದರದ್ದೇ ಆದ ಇದೆ. ಇವಾಗ ಪಾಪ್ಯುಲರ್ ಸ್ಟೋರಿ ಮಾಡಬೇಕು ಅಂದ್ರೆ ಏನೂ ತಪ್ಪಿಲ್ಲ, ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡ್ಕೋಬೇಕು. ತಾಂತ್ರಿಕ ಸಿದ್ಧತೆಗಳು ಪ್ರತಿಯೊಂದು, ಸ್ಕ್ರಿಪ್ಟು, ಡೀಟೇಲ್ಸು, ಆಮೇಲೆ ಅದ್ರ ತಕ್ಕಂತೆ ಹಣ ಇರಬೇಕು. ನಿಮ್ಮ ಸ್ಕ್ರಿಪ್ಟ್ ತಕ್ಕಂತೆ ಅದು ಪ್ರೊಡಕ್ಷನ್ಗೆ ಖರ್ಚಾಗುವಷ್ಟು ಹಣ ಇಲ್ಲದೇ ಇದ್ದರೆ ನೀವು ಪ್ಲ್ಯಾನ್ ಮಾಡೋದು ವ್ಯರ್ಥ ಅಲ್ವಾ. ಎರಡೂ ಮ್ಯಾಚ್ ಆಗಲೇಬೇಕು. ನಮ್ಮಲ್ಲಂತೂ ನಾವುಗಳೆಲ್ಲ ಅತಿ ಹೆಚ್ಚು ಸೋಲೋದು ಸ್ಕ್ರಿಪ್ಟು ಮತ್ತು ಹಣ ಎರಡೂ ಮ್ಯಾಚ್ ಆಗದೇ ಇರೋ ಕಾರಣಕ್ಕೆ ಬಹಳಷ್ಟು ಸೋಲ್ತೀವಿ. ನಮ್ಮಲ್ಲಿ ಭಾಳಷ್ಟು ಸ್ಕ್ರಿಪ್ಟ್ಗಳು ಹಣ ಇಲ್ಲದೇ ಇರೋ ಕಾರಣಕ್ಕಾಗಿ ನಿಂತ್ಕೊಳ್ಳುತ್ತೆ. ಸೊ ನಮ್ಮ ಥರದ ಸಿನಿಮಾದಕ್ಕೂ ಒಂದು ಅಡ್ವಾಂಟೇಜ್ ಅಂದರೆ, ನಾನು ಇದನ್ನು ಹೇಳ್ತೀನಪ್ಪ ಅಂತ ಹೇಳ್ಕೊಂಡು ಹೋಗ್ತೀವಿ. ಅದನ್ನು ನಮಗೊಂದು ಅಡ್ವಾಂಟೇಜ್ ಇದೆ, ನಮಗೊಂದು ಬಜೆಟ್ಟಿನ ಸೀಮಿತತೆ ಇದೆ. ಹಾಗಂತ ಪಾಪ್ಯುಲರ್ ಮಾಡಬಾರ್ದು ಅಂತ ಅಲ್ಲ. ಇವಾಗ ನಾವೇನೇ ಪಾಪ್ಯುಲರ್ ಮಾಡುವ ಸ್ಕ್ರಿಪ್ಟ್ಗಳು ಹಾಗೆ ಉಳಿದಿರ್ತವೆ. ಯಾಕೆಂದರೆ ಅದರ ಇದು ಕೋಟಿಗಟ್ಟಲೆ ನೀರಿರುತ್ತೆ. ಆವಾಗ ನಮಗೆ ಪ್ರೊಡ್ಯೂಸರು ಮತ್ತೊಂದು ಸಿಗ್ತಾರೆ. ನಾವು ನಮಗೆ ಕಮಿಟ್ಮೆಂಟಾಗಿ ಇಟ್ಕೊಂಡು ಹೊರಟ್ರೂ ಜನಕ್ಕೆ ಹೇಗೆ ತಲುಪುತ್ತೆ ಅನ್ನೋದಕ್ಕೊಂದು ಉದಾಹರಣೆ ಇವಾಗ ಸಾಲದ ಮಗು ಕುವೆಂಪು ಕಥೆಗಳನ್ನು 2 ಕಥೆಗಳನ್ನು ಟೆಲಿಫಿಲಮ್ ಮಾಡಿಕೊಡಿಯಪ್ಪ ಅಂತ ನನಗೆ ಹೇಳಿದರು. 2.5 ಲಕ್ಷ ಕೊಡ್ತೀವಪ್ಪ, 5 ಲಕ್ಷ ರೂಪಾಯಿ 2 ಕಥೆನ ಟೆಲಿಫಿಲಮ್ ಕೊಡಿ. ನಾನು ಅಷ್ಟೊತ್ತಿಗಾಗಲೇ 2 ಸಿನಿಮಾ ಮಾಡಿದ್ದೆ. ನಾನು ಅದನ್ನು ತೊಗೊಂಡು ಸ್ಕ್ರಿಪ್ಟ್ ಮಾಡ್ತಾ ಹೋದೆ. ಅದು ಬೆಳೀತಾ ಹೋಯಿತು. ಯಾಕೋ ನನಗೆ ಇದನ್ನು ಟೆಲಿಫಿಲಮ್ ಮಾಡಿ ನಿಲ್ಲಿಸೋದಕ್ಕಾಗೋದಿಲ್ಲ, ಇದು ಇದ್ರ ಥರ ಬೆಳೀತಿದೆ, ಸಿನಿಮಾ ಥರ ಬೆಳೀತಿದೆ ಅಂತ ಅಂದ್ಕೊಂಡು 2 ಸೇರ್ಸೋದು ಸಿನಿಮಾ ಮಾಡೋಣ ಅಂತ ಹೋದೆ. ಇವಾಗ ಹೇಗಿದ್ರು ಅಷ್ಟೊತ್ತಿಗಾಗಲೇ ಈ ಡಿಜಿಟಲ್ ಬರ್ತಿತ್ತು. ಸ್ವಲ್ಪ ಅದು ಹಿಂದಿನ ಸಿನಿಮಾ ಮುನ್ಸಿಫ ನಾನು ಫಿಲಮಲ್ಲಿ ಮಾಡಿದ್ದೆ. ಸೊ ಡಿಜಿಟಲಲ್ಲಿ ಕಮ್ಮಿ ಆಗುತ್ತೆ ಅಂದ್ಕೊಂಡು ಬೆಳೀತಾವೆ. ಇವಾಗ ಕುವೆಂಪುದು ಸಣ್ಣ ಕಥೆ ಇದೆ, ಸಾಲದ ಮಗು. ಅದ್ರ ಜಸ್ಟ್ ಇಷ್ಟೇ, ಅಪ್ಪ ಜೀತಕ್ಕಿರ್ತಾನೆ, ಸಾಲ ಮಾಡಿರ್ತಾನೆ, ಸತ್ತೋಗ್ತಾನೆ. ಆ ಸಾಲ ಮಗನಿಗೆ ಟ್ರಾನ್ಸ್ಫರ್ ಆಗುತ್ತೆ. 1.5 ಪೇಜಿನ ಕತೆ. ಇವಾಗ ಈ ಕತೆ ನನಗೆ ಇಷ್ಟ ಆಯಿತು. ಇವಾಗ ಇದನ್ನು ನಾನು ಸ್ಕ್ರಿಪ್ಟ್ ಮಾಡಬೇಕು. ಹೇಗೆ ಮಾಡೋದು? ನನಗೆ ಮಲೆನಾಡು ಹೊಸ್ತು. ಸೊ ನಾನೇನು ಮಾಡಿದೆ, ಅವಾಗ ಇವರಿದ್ರು, ಆನಂದ್ ಅವರಿದ್ರು, ಅವ್ರ ಜೊತೆ ಮಲೆನಾಡು ಸುತ್ತಿದ್ರು. ಸೊ ಮಲೆನಾಡು ನೋಡೋಕ್ಕೆ ಹಸಿರು ಎಲ್ಲ ಇದೆ, ಆದರೆ ಅಭೇದ್ಯವಾದದ್ದು. ಅಲ್ಲಿ ಊರು ಗೊತ್ತಾಗಲ್ಲ ನಿಮಗೆ, ಅಲ್ಲಿ ಕ್ಯಾರೆಕ್ಟರ್ಸ್ ಗೊತ್ತೇ ಆಗಲ್ಲ. ಇದು ತುಂಬ ಒಳಗೆ ಹೋಗ್ಬೇಕಾಗುತ್ತೆ. ನಮ್ಮ ಹಳ್ಳಿಗಳಿಗೂ ಮಲೆನಾಡು ಹಳ್ಳಿಗಳಿಗೂ ತುಂಬ ವ್ಯತ್ಯಾಸ ಇದೆ. ಸೊ ನಾವು ಸ್ಕ್ರಿಪ್ಟ್ ಮಾಡಿದ್ಮೇಲೆ ಲೊಕೇಶನ್ ನೋಡೋಕೆ ಹೋದರೆ ಏನು ಉಪಯೋಗ ಆಗಲ್ಲ.
ಸ್ಕ್ರಿಪ್ಟ್ ಮಾಡೋಕ್ಕಿಂತ ಮುಂಚೆನೇ ಹೋಗಿತ್ತು. ಅದಕ್ಕೆ ತಕ್ಕಂತೆ ಸ್ಕ್ರಿಪ್ಟ್ ಬೆಳೆಯುತ್ತೆ. ನಮ್ಮ ಹಳ್ಳಿಗಳಿಗೂ ಮಲೆನಾಡು ಹಳ್ಳಿಗಳಿಗೂ ತುಂಬ ವ್ಯತ್ಯಾಸ ಇದೆ. ನಮ್ಮ ಹಳ್ಳಿನಲ್ಲಿ 1-2 ಅವರ್ಸ್ ಬೇಕಾದ್ರೆ ಹಿಂಗೆ ಹೋಗಿ ಬಂದರೆ ನಿಮಗೆ ಒಂದಷ್ಟು ಗೊತ್ತಾಗೋಗ್ಬಿಡುತ್ತೆ ಹಳ್ಳಿಯ ಜನಗಳ ಬಗ್ಗೆ, ಪ್ರತಿಯೊಂದರ ಬಗ್ಗೆ. ಮಲೆನಾಡಲ್ಲಿ ಆ ಥರ ಆಗಲ್ಲ. ಮನೆಗಳೇ ಅಲ್ಲಲ್ಲಿ ಇರುತ್ತೆ, ಇದಿರುತ್ತೆ. ನೀವು ಅವರನ್ನು ಮಾತಾಡಿ ತಿಳ್ಕೊಳ್ಳೋದು, ಆ ಊರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದಾಗುತ್ತೆ. ನನ್ನ ಸ್ಕ್ರಿಪ್ಟ್ ಮಾಡೋದಕ್ಕಿಂತ ಮುಂಚೆನೇ ನಾನು ಮಲೆನಾಡು ಸುತ್ತಕ್ಕೆ ಶುರು ಮಾಡಿದೆ. ನನಗೊಂದು ಸ್ವಲ್ಪ ಡೀಟೇಲ್ಸ್ ಸಿಕ್ತು. ಆಮೇಲೆ ಸ್ಕ್ರಿಪ್ಟ್ನ ನೀವು ಯಾವ ಥರ ಡೆವಲಪ್ ಮಾಡ್ತೀರಾ ಅನ್ನೋದ್ರ ಮೇಲೂ ಹೋಗುತ್ತೆ. ನೀವು ತುಂಬ ಡ್ರಾಮಾ, ತುಂಬ ಎಮೋಷನ್ ಇಟ್ಕೊಂಡು ಆ ಘಟನೆಗಳ ಮೂಲಕನೇ ಬಿಲ್ಡ್ ಮಾಡ್ತೀರಾ ಕಾನ್ಫ್ಲಿಕ್ಟನ್ನು ಅನ್ನೋದು ಒಂದು. ಇವತ್ತು ಬಾಕಿ ಡೀಟೇಲ್ಸನ್ನು ಹುಡುಕ್ತೀರಾ ಅಂತ. ಉದಾಹರಣೆಗೆ ಇವಾಗ ಸಾಲದ ಮಗನ ನನಗೆ ಮೇಜರಾಗಿ ಕಥೆಯಿಂದ 2 ಎಲಿಮೆಂಟನ್ನು ಡೆವಲಪ್ ಮಾಡಬೇಕು. ಅಂದರೆ ಅವನನ್ನು ಸಿನಿಮ್ಯಾಟಿಕ್ ಆಗಿ ಡೆವಲಪ್ ಮಾಡಿ. ಹೇಗಪ್ಪ ಅಂದರೆ 2 ಮುಖ್ಯ ಕಥೆಗಳು, 2 ಮುಖ್ಯ ದಾರಿಗಳು. ಒಂದು ಅಲ್ಲಿ ಅಪ್ಪ ಮತ್ತು ಮಗ, ಅವರ ಸಂಬಂಧಗಳು ಅಂದರೆ ಅಂತ ಕಡೆ ಅಪ್ಪನಿಂದ ಮಗ ಹೇಗೆ ದಿನಚರಿಯನ್ನು, ಕೆಲಸಗಳನ್ನು ಕಲಿತಿರ್ತಾನೆ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲಸದ ಬದುಕಿನಲ್ಲಿ. ಯಾವ ಮಕ್ಕಳು ಶಾಲೆಗೆ ಹೋಗಲ್ಲ, ಅಪ್ಪನೊಟ್ಟಿಗೆ ಇರ್ತಾರೆ. ಸೊ ಆ ಡೀಟೇಲ್ಸನ್ನು ಹುಡುಕ್ತಾ ಹೋದರೆ, ಹಾಗಾದರೆ ಮಲೆನಾಡಿನಲ್ಲಿ ಅಂದಿನ ಕಾಲದಲ್ಲಿ ಅವರ ಕೆಲಸಗಳು ಏನಾಗಿರ್ತಿತ್ತು ಅನ್ನೋದನ್ನು ನಾವು ತಿಳ್ಕೊಬೇಕಾಗಿತ್ತು. ತಿಳ್ಕೊಂಡು ಅದನ್ನು ಸಮರ್ಥಕವಾಗಿ ಇವತ್ತಿನ ನಾವು ಚಿತ್ರೀಕರಣ ಮಾಡಬೇಕಾಗಿತ್ತು. ಸೊ ನಾನು ಡೆವಲಪ್ ಮಾಡಿದ್ದು ಅಪ್ಪ ಮಗನ ಸಂಬಂಧವನ್ನು ಕಥೆಯಿಂದ ಆಚೆಗೂ ನಾವು ವಿಷುವಲ್ ಆಗಿ ಹೆಂಗೆ ಕಟ್ಕೊಡೋಕ್ಕಾಗುತ್ತೆ ಅನ್ನೋದನ್ನು, ಘಟನೆಗಳನ್ನು ನಾನು ಕಂಡುಕೊಂಡೆ. ಇನ್ನೊಂದು ಕಂಡುಕೊಂಡಿದ್ದೇನಪ್ಪ ಅಂದರೆ, ಈಗ ಬಡವ ಆದ ಮಕ್ಕಳು, ಬಡವರೇ ಹೆಚ್ಚು ಹೊರಗಡೆ ಇರೋದು, ಮಕ್ಕಳು ಇನ್ನೂ ಹೆಚ್ಚು ಹೊರಗಡೆ ಇರ್ತಾರೆ. ಪ್ರಕೃತಿ ಆ್ಯಕ್ಚುಲಿ ಪ್ರಕೃತಿ ಬಡವರಿಗೆ ಹೆಚ್ಚು ಕೊಡುತ್ತೆ. ಯಾಕೆ ಅಂತ ಬಡವರು ಹೆಚ್ಚು ಆಚೆ ಕಡೆ ಇರ್ತಾರೆ. ಇವನು ಹುಡುಗ ಎಲ್ಲಿ ತನಕ ಅಪ್ಪ ಸಾಯದಲ್ಲಿ ಇವನು ಜೀತಕ್ಕೆ ಹೋದ ಅಲ್ಲಿ ತನಕ ಹೊರಗಡೆ ಅಡ್ಡಾಡಿಕೊಂಡು ಹಣ್ಣುಗಳು ತಿನ್ಕೊಂಡು, ಮಕ್ಕಳ ಜೊತೆ ಆಟ ಆಡಿಕೊಂಡು, ನೀರಲ್ಲಿ ಆಡ್ಕೊಂಡು ಇದ್ದ. ಆದರೆ ಎಲ್ಲಿಗೆ ಜೀತಕ್ಕೆ ಹೋದ ಆವಾಗಲಿಂದ ಇವನ ಸ್ವಾತಂತ್ರ್ಯ ಮತ್ತು ಇವನಿಗೆ ಪ್ರಕೃತಿ ಕೊಡ್ತಾ ಇದ್ದಿದ್ದೂ ನಿಂತೋಯ್ತು. ನೋಡಿ ಎಷ್ಟು ಕ್ರೂರ ಆಗುತ್ತೆ. ಆ ಮಗು ಜೀತಕ್ಕೆ ಹೋದಾಗಲಿಂದ ಅವನಿಗೆ ಪ್ರಕೃತಿ ಕೊಡ್ತಾ ಇದ್ದಿದ್ದು ಇಲ್ಲವಾಯ್ತು. ಪ್ರಕೃತಿ ದೊಡ್ಡವ್ರಿಗಿನ್ನ ಈ ಥರದವ್ರಿಗೆ ಹೆಚ್ಚು ಕೊಟ್ಟಿರುತ್ತೆ. ಯಾಕೆಂದರೆ ಅವ್ರು ಉಪಯೋಗಿಸ್ಕೋತಾರೆ, ಅಲ್ಲಿ ಹೆಚ್ಚು ಕಾಲ ಕಳೀತಾರೆ. ಸೊ ಈ ಎಲಿಮೆಂಟ್ನ ನಾನು ಸಿನಿಮ್ಯಾಟಿಕ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕಾಯ್ತು. ಸೊ ನಾನು ಮಲೆನಾಡ ಒಂದು ಕುಗ್ರಾಮದಲ್ಲಿ ನಡೆಯುವ ಕಥೆಯನ್ನು ತೆಗೆದು ಈ ಥರ ಸಿನಿಮಾ ಮಾಡಿದೆ.